ಗರ್ಭಗುಡಿಯ ಅಮ್ಮನವರ ಮುಂದೆ ಶ್ರೀಚಕ್ರ ಐತೆ. ಶ್ರೀಚಕ್ರ ದರ್ಶನ ಮಾಡಿ ಆಮೇಲೆ ದೇವಿ ಮುಖ ನೋಡಬೇಕು. ಪಂಚಲೋಹದ ಮೂರ್ತಿ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ನಾವು ಕಾಯಿ ಕಟ್ತೀವಿ ಅಂದರೆ ಅಲ್ಲಿ ಕಾಯಿ ಇಸ್ಕೊಂಡು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಅದ ತಂದು ಬಸವಪ್ಪನವರ ಗದ್ದಿಗೆ ಹತ್ರ 7 ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಬೇಕು. ಈ ಪ್ರಾರ್ಥನೆ ಆಗಬೇಕು ಆಗಲ್ವೋ ಅನ್ನೋದೋಗಿ ಬಸವಪ್ಪನ ಹತ್ರ ನಾವು ಕೇಳ್ಬೇಕು. ಇಷ್ಟು ಜನ ಬರ್ತಿದ್ದಾರೆ ಅಂದರೆ ಸುಮ್ಮನೆ ಯಾರು ಬಂದಿರಲ್ಲ, ಅದೊಂದು ನಂಬಿಕೆ ಇದೆ, ಏನೋ ಒಂದು ಒಳ್ಳೇದಾಗ್ಬೋದು. ಬಟ್ ಇಷ್ಟು ಜನ ಎಲ್ಲ ಈ ಥರ ಹುಷಾರಿಲ್ಲದೆ ಇರೋರೆಲ್ಲ ಬರ್ತಾ ಇದ್ದಾಗ ದೇವ್ರ ಶಕ್ತಿ ಇಲ್ಲದೆ ಯಾರು ಬಂದಿರಲ್ಲ. ಬಟ್ ದೇವ್ರು ಇಲ್ಲೇ ಪವರ್ ಇರುತ್ತೆ ಅಲ್ಲೇ ಪವರ್ ಇರುತ್ತೆ ಅಂತ ಏನಿಲ್ಲ, ದೇವ್ರು ಇರೋ ಕಡೆ ಎಲ್ಲ ಇರುತ್ತೆ ಅಂತ ನಾನು ನಂಬ್ತೀನಿ. ಹೋಗಿ ಬಂದಿರೋರೆಲ್ಲ ಹೇಳ್ತಾ ಇದ್ರು, ಹಾಗಾಗಿ ನೋಡಬೇಕು ಅನ್ನಿಸ್ತು ಬಂದಿದ್ದೆ. ಹೇಗೆ ಅನಿಸ್ತು ಆ್ಯಕ್ಚುಲಿ ವಾತಾವರಣ? ತುಂಬ ಚೆನ್ನಾಗಿದೆ. ಈ ಥರ ದೇವಿನ ಎಲ್ಲರೂ ನೋಡಿದ್ರೆ? ಇಲ್ಲ, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ವೀಕ್ ಬಂದಿರೋದು. ನಾವು ತುಂಬ ನೋಡ್ತಾ ಇದ್ವಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಬಟ್ ದೇವ್ರು ಇಲ್ಲೇ ಪವರ್ ಇರುತ್ತೆ ಅಲ್ಲೇ ಪವರ್ ಇರುತ್ತೆ ಅಂತ ಏನಿಲ್ಲ, ದೇವ್ರು ಇರೋ ಕಡೆ ಎಲ್ಲ ಇರುತ್ತೆ ಅಂತ ನಾನು ನಂಬ್ತೀನಿ. ಬಟ್ ಇಲ್ಲಿಗೆ ಬಂದು ಏನಾದರೂ ಒಳ್ಳೇದಾಗ್ಬೋದು. ಪರ್ಟಿಕ್ಯುಲರಾಗಿ ಇದೇ ರೀಸನ್ ಅದೇ ರೀಸನ್ ಅಂತ ಏನೂ ಇಲ್ಲ. ಇಷ್ಟು ಜನ ಬರ್ತಿದ್ದಾರೆ ಅಂದರೆ ಸುಮ್ಮನೆ ಯಾರು ಬಂದಿರಲ್ಲ. ಸೊ ಅದೊಂದು ನಂಬಿಕೆ ಇದೆ, ಏನೋ ಒಂದು ಒಳ್ಳೇದಾಗ್ಬೋದು. ಬಟ್ ಇಷ್ಟು ಜನ ಎಲ್ಲ ಈ ಥರ ಹುಷಾರಿಲ್ಲದೆ ಇರೋರೆಲ್ಲ ಬರ್ತಾ ಇದ್ದಾಗ ದೇವ್ರ ಶಕ್ತಿ ಇಲ್ಲದೆ ಯಾರೂ ಬಂದಿರಲ್ಲ. ಸೊ ನೋಡಬೇಕು. ಬಟ್ ತುಂಬ ಕ್ರೌಡ್ ಆಯಿತು. ನಾವು ಆಲ್ಮೋಸ್ಟ್ 1.5 hour ಮೇಲೆ ಆಯಿತು ಕ್ಯೂ ಅಲ್ಲಿ ನಿಂತು. ಇಲ್ಲೇನು ಪ್ರೊಸೀಜರು ಗೊತ್ತಿಲ್ಲದೆ ಇರೋದ್ರಿಂದ ನೋಡಬೇಕು. ದರ್ಶನ ಚೆನ್ನಾಗಾಯ್ತು? ಹಾಂ ಚೆನ್ನಾಗಾಯ್ತು. ಹೋಗಿ ಬಂದಿರೋರೆಲ್ಲ ಹೇಳ್ತಾ ಇದ್ರು, ಹಾಗಾಗಿ ನೋಡಬೇಕು ಅನ್ನಿಸ್ತು ಬಂದಿದ್ದೆ. ಹೇಗೆ ಅನಿಸ್ತು ಆ್ಯಕ್ಚುಲಿ ವಾತಾವರಣ? ತುಂಬ ಚೆನ್ನಾಗಿದೆ. ಈ ಥರ ದೇವಿನ ಎಲ್ಲರೂ ನೋಡಿದ್ರೆ? ಇಲ್ಲ, ಇದೇ ಫಸ್ಟ್ ಟೈಮ್. ಹೇಗೆ ಅಂದರೆ ಇಲ್ಲಿ ವಾತಾವರಣ ಜೊತೆಗೆ ಭಕ್ತರು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಅದು ಸಂಡೇ ಜನ ಜಾಸ್ತಿ ಇರ್ತಾರಂತೆ. ಹೇಳ್ಬೇಕು ಅಂತಂದರೆ ಮೂಲತಃ ಗರ್ಭಗುಡಿಗೆ ಹೋಗ್ಬೇಕು. ಬಂದಂಥ ಭಕ್ತರು ಯಾರೇ ಒಬ್ರು ಬಂದ್ರೂ ಮೂಲತಃ ಗರ್ಭಗುಡಿಗೆ ಹೋಗ್ಬೇಕು. ಗರ್ಭಗುಡಿಗೆ ಹೋಗಿ ಗರ್ಭಗುಡಿಯ ಅಮ್ಮನವರ ಮುಂದೆ ಶ್ರೀಚಕ್ರ ಐತೆ. ಶ್ರೀಚಕ್ರ ದರ್ಶನ ಮಾಡಿ ಆಮೇಲೆ ದೇವಿ ಮುಖ ನೋಡಬೇಕು. ದೇವಿ ದರ್ಶನ ಮಾಡ್ಕೋಬೇಕು. ಆವಾಗ ದೇವಿಗೆ ನಾವು ಒಂದು ಸಂಕಲ್ಪ ಇಟ್ಟಂಗೆ. ಅದಾದ ನಂತರ ದೇವಿಯ ನಿಂತಿರುವ ಬೆಟ್ಟದ ಮೇಲಿರುವಂಥ ಮೂರ್ತಿ ಹತ್ರ ಹೋಗಿ, ಪಂಚಲೋಹದ ಮೂರ್ತಿ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ನಾವು ಕಾಯಿ ಕಟ್ತೀವಿ ಅಂದರೆ ಅಲ್ಲಿ ಕಾಯಿ ಇಸ್ಕೊಂಡು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಅದ ತಂದು ಬಸವಪ್ಪನವರ ಗದ್ದಿಗೆ ಹತ್ರ 7 ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಬೇಕು. ಅಂದರೆ ದೇವಿಗೆ ಒಂದು ಪ್ರಾರ್ಥನೆ ಇಟ್ಟು ಅಂತ ಅಲ್ಲಿ ಸಂಕಲ್ಪ ಮಾಡೋದು ಪ್ರಾರ್ಥನೆ ಇಟ್ಟು. ಈ ಪ್ರಾರ್ಥನೆ ಆಗಬೇಕು ಆಗಲ್ವೋ ಅನ್ನೋದೋಗಿ ಬಸವಪ್ಪನ ಹತ್ರ ನಾವು ಕೇಳ್ಬೇಕು ಅನಂತರಕ್ಕೆ. ಆಮೇಲೆ ನಾವು ತೀರ್ಥಸ್ಥಾನ ಮಾಡ್ಬೇಕಾದ್ರೆ ಆರೋಗ್ಯ ವಿಚಾರ ಆಗ್ಬೋದು, ಏನೇ ಒಂದು ವಿಚಾರ ಆಗ್ಬೋದು. ಪ್ರತಿ ಭಾನುವಾರ ಅಮಾವಾಸ್ಯೆ ಪೂರ್ಣಿಮೆ ತೀರ್ಥ